ಇಷ್ಟ ಆತೇನಪ್ಪ. ನನ್ನ ಅಂದಾಜು ಒಂದು 2 ಗಂಟೆನೂ ಆಗಿರ್ಬೇಕು. 2 ಆತ, 2:30 ಆತ. ಭಾರಿ ಲೇಟ್ ಆತಪ್ಪ. ಅಂತೂ ಎಲ್ಲ ಆತು. ಕೋಳಿ ಸಾರೊಂದು ಬೀತಾರಿ, ಕಡುಬು ಆತು, ಹುಟ್ಟಿ ಒಂದು 2 ಕೊಟ್ಟು ಕಡುಬು ಮಾಡಕ್ ಹೇಳಿತ್ತು, ಅದು ಆತು. ಇನ್ನೇನಿದ್ರು ಯಾರು ಬರ್ತಾರಂತ ನೋಡ್ಬೇಕು. ಅವ್ರಿಗೊಂದು ಊಟಕ್ಕೆ ಹಾಕಿ ನಾವು ಊಟ ಮಾಡೋದೇ. ಅಮ್ಮ ಆತೇನೆ. ಅಪ್ಪ ದೇವ್ರೆ, ಈ ಹುಡುಗಿನ ಪೊಸಿಟಿವ್ ಆಗಿ ಹೋಗಿದೆ. ಎಂತ ನಿನ್ ಕರಿ ಹೊಸ ಆಗಿರದ ಅಥವಾ ಬೇಕಂತಲೇ ಬಂದು ಕೇಳ್ತದೆ ಅಂತಾನೆ ಅರ್ಥ ಆಗಲ್ಲಪ್ಪ. ನಿಜಾನೇ ಕಣೆ, ಹೊಸ ಆತಿ ಇದೆ. ಹೊಟ್ಟೆ ಎಲ್ಲ ಒಂಥರ ಇಲ್ಲಿ ಓಡಾಡ್ದಂಗ ಆತಿ ಇದೆ ಗೊತ್ತಾ. ಎಷ್ಟೊತ್ತು ಆತ್ಮರತಿ. 2 ಗಂಟೆ ಆತು ಅಮ್ಮ, ಗೊತ್ತಿಲ್ಲ ನಂಗೆ. ದಿನ ಮಾಡ್ದಂಗ ಮಾಡ್ತಾ ಇದ್ದಾಳಪ್ಪ ಈ ಹುಡುಗಿ. ಒಂದು ಎಲ್ಲರ ಮನೇಲೂ ಊರ ಹಬ್ಬದ ದಿನ 3-4 ಗಂಟೆಗೆ ಊಟ ಆಗೋದು ಗೊತ್ತಾ. ಆ ಲೆಕ್ಕಕ್ಕೆ ನಮ್ಮೆಲ್ಲ ಬ್ಯಾಗ್ ಆತು ಈ ಸತಿ. ಅಪ್ಪಾಜಿ ಒಂದು ಕಡುಬು ಹೇಳ್ತಾರೆ, ನೀವ್ ಬಂದ್ಕೊಂಡು ಮತ್ತೆ ಕೊಟ್ಟೆ ಕಡುಬು ಬೇರೆ ಹೇಳ್ತೀರಾ. ಎಲ್ಲ ಮಾಡ್ಬೇಡ. ನಾನು ಎಂತ ಮಸೀನ್ ಅಂತ ಮಾಡ್ಕೊಂಡಿಯಾ? ಅಂತೂ ಮಾಡಿಯಲ್ಲ. ಆಹಾ ಗನಾಕಾಗಿದೆ. ಹೊಲಸಿನಲ್ಲಿ ಕಡುಬು ಗಮ್ ಅಂತೀರಿ ಅಮ್ಮ. ಮತ್ತೆ ಎಷ್ಟೊತ್ತಾಗತ್ ಕಣೆ, ಈ ಊಟ ಮಾಡೋದೇ ಅಲ್ಲ. ಊಟ ಮಾಡೋದೇ ಆಗಿತ್ತು. ನಿಮ್ಮ ಅಪ್ಪಾಜಿ ಯಾರನ್ನೂ ಕರೆದು ಬಂದಿರಂತೆ. ಒಂದ್ 2-3 ಮಂದಿ ಬರೋರಿನ ರಮೇಶಣ್ಣ ಗಣೇಶಣ್ಣ ಅಂತ ಬಂದಿ ಬರ್ತಾರೆ. ಮತ್ತೊಂದ್ 2-3 ಮಂದಿ ಕರ್ದೆ ನಾನು. ಬರ್ತಾರೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಊಟ ಆಗ್ಬೇಕಲ್ಲೇನೆ ಬಾಲೆ. ಅವ್ರು ಊಟ ಆದಿರ್ತ ನಾವು ಊಟ ಮಾಡ್ಕೊಂಡು ಕುಳ್ಳಕಾಗ್ತದ. ಊರ ಹಬ್ಬ ಅಂದ್ರೆ ಹಂಗೇನೆ, ಒಂದ್ ಸ್ವಲ್ಪ ತಡ್ಕೋಬೇಕಪ್ಪ. ಎಂತ ಊರೆಲ್ಲ ಕರ್ದು ಬಂದಿರಿ ಅಪ್ಪಾಜಿ? ಈ ಅಪ್ಪಾಜಿ ಒಂದಪ್ಪ ಸುಮ್ಮನಿರಲ್ಲ. ಎಲ್ಲರ ಮನೇಲಿ ಊರ ಹಬ್ಬ ಇವತ್ತು. ಮತ್ತೆ ಅವ್ರನ್ನಂತ ಕರಿಯಕ್ ಹೋಗಿದ್ದು. ಅವ್ರಿಂದ ನಮ್ಮನೆಗೆ ಬನ್ನಿ ಅಂತ ಕರ್ದಿರ, ಕರಿಯಕ್ ಹೋಗ್ಯಾರಪ್ಪ. ಈಗ ಅವ್ರು ಬಂದು ಅವ್ರು ಊಟ ಮಾಡಿ ನಾವು ಊಟ ಮಾಡೋದು ಎಷ್ಟು ಗಂಟೆಗೆ? ಅವ್ರು ಎಷ್ಟೊತ್ತಿಗೆ ಬರ್ತಾರ ಏನೇನ. ಲಗುನ್ ಬಂದ್ರೆ ಅವನಕ್ಕಾಗಿತ್ತು. ಲಗುನ್ ಬರಲ್ಲ ಅವರು, ಲೇಟ್ ಮಾಡೇ ಬರ್ತಾರೆ. ಅವ್ರು ಬಂದು ಊಟ ಆದವ್ರದ್ದು ನೀನು ನಮ್ಗೆ ಹಾಕಲ್ಲ. ನಂಗೆ ಈಗ ಹೋಟೆಲೆಲ್ಲ ತ್ರಾಸ ಆತೇ ಇದೆ. ಇನ್ನೊಂದು ತಾಸಾಗೆ ತಲೆ ತಿರ್ಗಿ ಬೀಳ್ತೀನಿ ಅಷ್ಟೇ. ನಿನ್ ಕೋಳಿ ಸಾರು ಮಾಡಿದಾಗ ಯಾವಾಗೂ ಹಂಗೆ ಆಗದ್ ಬಿಡು ಬಾಲೆ. ಅದು ಎಂತ ಹೊಸ್ತಲ್ಲ ಬಿಡು. ಹೌದು ನೋಡ, ನಿಂಗೆ ಭಾರಿ ಗೊತ್ತಾಗೋದು. ಅಮ್ಮ ನಿಜ ಹೊಸ ಹೊತ್ತೋದ್ಕಣೆ. ಅದ್ರಾಗೂ ಈ ಸಾರು ಬರೋ ಗಮ್ಮ ಅಂತ ಇದೆ. ಆತಾ ಒಂದ್ ಸ್ವಲ್ಪ ಕಡಿಮೆ ಹಾಕಣೆ, ಮಿಕ್ಕರು ನೋಡ್ತೀನಿ. ಸಿ ಬಾಲೆ, ಯಾರು ನೋಡಿದ್ರೆ ಎಂತ ಅನ್ಕೊಂತಾರಲ್ಲ, ಮಿಕ್ ನೋಡ್ತಾಳಂತೆ. ಎಂತ ಅನ್ಕೊಳ್ಳಲ್ಲ ಬಿಡು. ಎಲ್ಲರೂ ಅವ್ರವ್ರ ಮನೇಲಿ ಸಾರ ಹಾಕುವ ಮಿಕ್ ನೋಡ್ತಾರೆ. ಅವ್ರ ಮನೆ ಮಕ್ಳಿಗೆ ಕೊಡ್ತಾರೆ ಗೊತ್ತಾ ಮಿಕ್ ನೋಡಕ್ಕೆ. ನಾನು ಹೆಂಗಾಗ್ಯದೆ, ಉಪ್ಪೆಲ್ಲ ಸಮ ಆಗ್ಯದ, ಖಾರ ಸಮ ಆಗ್ಯದ ಎಲ್ಲ ನೋಡ್ಕೊಂಡು ಹೇಳ್ತೀನಿ ನಿಂಗೆ. ಅದಂತ ಗರಂ ಮಸಾಲ ಸಾಮಾನು ಸಮ ಆಗ್ಯದ, ಮತ್ತೆ ಬೇಕಿತ್ತ ಹೆಚ್ಚಾಗ್ಯದ ಎಂತದಂತ ನೋಡ್ಕೊಂಡು ಹೇಳ್ತೀನಿ ನಿಂಗೆ. ಒಂದ್ ಸ್ವಲ್ಪ ಕಡಿಮೆ ಹಾಕು. ಅಲ್ಲ ಈಗ ಹಾಕೇನ್ ಕಣೆ ಕೋಳಿ, ಈಗ ಹಾಕೇನು ಬೆಂದಿಲ್ಲ ಕಣೆ. ಬೆಂದ್ಕೊ ಕರೀತೀನಿ ಮರ್ಗಿತಿ ನಿಂಗೆ ಮಿಕ್ಕ ಕಾಟ. ನಾ ಎಂತ ಮಿಕ್ ನೋಡಲ್ಲ, ನಿಂಗೆ ಮಿಕ್ ನೋಡ ಕರೀತೀನಿ. ಹೋಗು ಆಟ ಆಡ್ಕೊಂತೇರಿ ಹೋಗಿ. ಕುರಿಬೇಕಮ್ಮ, ನಾನೇ ಮಿಕ್ ನೋಡೋಣ ಮಾತ್ರ, ಮತ್ತೆ ಅಮ್ಮನಿಗೆ ಕರಿಬಾರ್ದು. ಅವನಿಗೆಂತ ಗೊತ್ತಾಗಲ್ಲ, ನಾನು ಹೇಳ್ತೀನಿ. ಅಯ್ಯೋ ಪುಣ್ಯಾತ್ಮಗಿತ್ತೆ, ಆಯ್ತು ನಿಂಗೆ ಕರಿತೀನಿ ಆಟ. ಹೋಗಿ ಆಟ ಆಡ್ಕೊಂತೇರಿ ಇಬ್ರುನ. ಪಾಪ ತಮಣಿ ಎಂತ ಮಾಡ್ತಾ ಇದ್ದ ನೀನ? ಅವಂಗೂ ಹಸಿವೆ ಆಗ್ಯದೇನ ಆಲಪುಟಿಯೇ. ಹೋದ್ ಮರತಿ, ನಿಮ್ ತಮಣಿಗೊಂದೇ ಹೊಟ್ಟೆ ಇರೋದು, ನಾನು ಯಾರಿಗೂ ಇಲ್ಲ ನೋಡು. ಆಗ್ಲಿಂದ ಬಂದ್ ಬಡ್ಕೊಂತ ಇದ್ದೀನಿ. ನಿಂಗೆ ನನ್ ಚಿಂತೆ ಇಲ್ಲ. ತಮಣಿಗೆ ಹಸಿವೆ ಆಗಿದ್ದೀನ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಕುತ್ಕೊಂಡು. ನೀ ದೊಡ್ಡವಳಲ್ಲ ಪುಟಿಯೇ, ಅವ್ ಸಣ್ಣವ. ಅದಕ್ಕೇನೆ ಕೇಳಿದು ಪಾಪ ಹಸಿವೆ ಆಗ್ಯದೇನ ಅಂತ. ಹೇಳ್ತಾ ಇದ್ದ ಹಸಿವೆ ಆಗ್ಯದೆ ಅಂತ. ಅವಂಗ ಸಾರಿನ ಪರಿಮಳ ಬಂದ್ಕ ಒಂಥರ ಹೊಟ್ಟೆಲೆಲ್ಲ ಇಲ್ಲಿ ಓಡಾಡ್ದಂಗ ಆತೀರಿ. ಬತ್ತ ನೋಡಿ ನಿನ್ ಸ್ವಲ್ಪ ಹೊತ್ತಾಗೆ. ನೀನು ಹೇಳಿ ಹೋಗು. ಆತ ಆತ ಇದೆ, ಅಮ್ಮ ಕೋಳಿ ಹಾಕಿದಂತೆ. ಈಗ ಒಂದ್ ಸ್ವಲ್ಪ ಬಂದ ಮೇಲೆ ಊಟ ಮಾಡದಿ ಅಂತ ಹೇಳು. ಆತ್ ಮರತಿ ಹೇಳ್ತೀನಿ. ಮತ್ತೆ ಸಾರ ಹಾಕೋ, ಕೋಳಿ ಎಲ್ಲ ಬೆಂದ್ಕೊ ಕರಿ ನಂಗೆ ಲೆಕ್ಕ ನೋಡಕ್ಕೆ. ಆತ್ ಕರಿತೀನಿ ಹೋಗು. ಅಪ್ಪ ಎಂತ ಹುಡುಗಿನಪ್ಪ ಇದು. ಒಂದ್ ಹೊತ್ತು ಸತಿ ಆತೇನ ಬಂದ್ಕೊ ಕೇಳಿದ್ದು. ಒಂದ್ ಬೆಳಗು ಒಂದು 11 ಗಂಟೆಯಿಂದ ಶುರು ಮಾಡಿರಿ. ಅಮ್ಮ ಹಸಿವೆ ಆಗ್ತದೆ ಅಂತ. ಕೋಳಿ ಸಾರು ಮಾಡಿದಾಗ ಯಾವಾಗೂ ನಮ್ ಬಾಲೆ ಬ್ಯಾಗ್ ಹಸಿವೆ ಆಗ್ತದಪ್ಪ. ಅದು ಎಲ್ಲಿಂದ ಆಗ್ತದಂತ ಗೊತ್ತಾಗಲ್ಲ. ನಿಮ್ಮನೆ ಮಕ್ಕಳಿಗೂ ಹಿಂಗೇನು ಮರ್ರ?
ನಿಕ್ ನೋಡ್ತಾಳಂತೆ. ನಿಮ್ಮಲ್ಲಿ ಯಾರು ಅದಾರ ಸಾರ್ ಅಪ್ಪಿ ಹಿಂಗೆ ನಿಕ್ ನೋಡೋರು? ಇದ್ರ ಕಮೆಂಟ್ ಮಾಡಿ ಆತಾ. ಬಾಳೆಲೆ ಉತ್ತೋದಿರಾ ಗನಕ ತುಮಾರ ಹೇಳ್ಬೇಕಂತ ಇದ್ದೆ. ತಮಣಿ ಹತ್ರ ಹೇಳ್ಬೇಕಂತ ಇದ್ದೆ ಬಾಳೆ ಉದ್ದಕ್ಕೆ. ಮತ್ತೆ ಒಂದುದ್ರೆ ಒಂದ್ ಸಮ ಉದ್ದಲ್ಲ ಅಂತ ಹೇಳ್ಕೊಂಡ ಸುಮ್ಮನಾದೆ. ನೆನ್ಪಿರ್ಲಾಗಿತ್ಕೊಂಡ್ರೆ ಗನ ಹತ್ಬೇಡಿ, ನೀವೇ ಉತ್ತಾದಿರಲ್ಲ. ಹೌದ್ ಕಣೆ, ಹಂಗೆ ಇತ್ತು. ಬಾಳೆ ಎಲೆ ಭಾರಿ ಹೊರಾಡಿಯಾಗಿ ಹೋಗಿದೆ. ಅಕ್ಕಿ ಒರೆಸ್ತಾ ಇದ್ದೆ. ಅಲ್ಲ ಪುಟ್ಟಿ ಅಂತೂ 4-5 ಸತಿ ಆತು ನೋಡಿ. ಒಂದ್ 11 ಗಂಟೆಯಿಂದ ಬಂದ್ಕೊಂಡ ಅಮ್ಮ ಅಡ್ಗೆ ಆತ ಅಂತ ಜೀವ ತಿಂತೇರಿ. ಹಸುವಾಗಿ ಹೋಗಿದಂತೆ ಅದಕ್ಕೆ. ಕೋಳಿ ಸಾರು ಮಾಡ್ದಾಗ ಯಾವಾಗ ಇರೋದೇ ಮರ್ರ ಅದ್ರದೊಂದು ತಜಿತಿ. ತಮಣಿಗೂ ಹಸು ಆಗೋದಂತೆ ಮರ್ರ. ಮತ್ತೆ ಅವ್ರು ಯಾವಾಗ ಗೊತ್ತಾದರೆ ಗೊತ್ತಾರ ಎಂತ ಅಂತಾನೂ ಗೊತ್ತಿಲ್ಲ. ಹೌದ್ ಕಣೆ, ನಂಗೂ ಸಾಕಾಗಿ ಹೋಗಿದೆ. ಬೆಳಿಗ್ಗೆ ಕಾಫಿ ಜೊತೆ ಎಂತರೂ ತಿನ್ಲ ನಾನು, ಹಂಗೆ ಹೋಗಿದ್ದು. ಸಾಕಾಗಿ ಹೋಗಿದೆ. ಅದ್ರಾಗು ನಿಂತು ಕಾಲೆಲ್ಲ ನೋವು ಬಂದಂಗ ಆಗ್ಯದ ಕಣೆ. ಎಷ್ಟೊತ್ತಿ ಬರ್ತಾರ ಏನೇನ, ಎಂತ ಮಾಡೋದು? ಬಿಟ್ಟು ಊಟ ಮಾಡಂಗೂ ಇಲ್ಲ. ಬತ್ತೀನಂತ ಹೇಳ್ಯಾರೆ. ರಮೇಶ್ ಅಣ್ಣ ಗಣೇಶ್ ಅಣ್ಣ ಅಂತೂ ಬಂದೇ ಬರ್ತಾರಲ್ಲ, ಉಳ್ದೂರು ಬರ್ಲಾ ಅಂದ್ರು. ಹಂಗಾದ್ರೆ ಕಾಯದೇ ಆತು. ಅದೇ ತಮಣಿನ ಪುಟ್ಟಿ ಊಟಕ್ಕೆ ಹಾಕ್ಲಾ? ಕೋಳಿ ಸಾರನ್ ಬೇಯ್ತದೆ. ಈಗ ಮಾತ್ರ ಹಾಕ್ ಬಂದೇನೆ ನಾನು. ಕೋಳಿ ಬೇಯ್ತದೀಗ. ಬೇಲಿ ಬಿಡು, ಗಾಂಟಿ ಕೋಳಿ ಅಲ್ಲ, ಲಗುನ್ ಬೇಯಲ್ಲ, ಗಟ್ಟಿ ಇರ್ತದೆ. ಬೇಲಿ ಬಿಡು, ನೋಡೋಣ. ಅಷ್ಟ್ರೊಳಗೆ ಅವ್ರು ಬರೋರು. ಬರ್ಲಾ ಅಂದ್ರೆ ಮಕ್ಕಳನ್ನೊಂದು ಊಟಕ್ಕೆ ಹಾಕೋಣ. ಉದೊಂದ್ ಬಾಲೆ ಹೇಳ್ಕೊ ಹೋಗಿದೆ. ಅಮ್ಮ 1 ತಾಸ ಊಟ ಹಾಕಲ್ಲ ಅಂದ್ರ ನಾ ತಲೆ ತಿರ್ಗಿ ಬೀಳ್ತೀನಂತ ಹೇಳ್ಕೊ ಹೋಗಿದೆ. ಪಾಪ ಕಣೆ, ಹಸು ಆಗ್ಯಾರೇನ? ಹಸು ಆಗಿರೋದಲ್ಲ, ಅಲ್ಲಿ ಕೋಳಿ ಸಾರು ಗಮ್ಮ ಅಂತ ಅದಲ್ಲ, ಅದಕ್ಕೆ ಹೊಟ್ಟೆಗೆಲ್ಲ ತ್ರಾಸ ಆದಂಗ ಆತೇದೆ. ನಾವು ಸಣ್ಣ ಇರ್ಬೇಕಾದ್ರೆ ಹಂಗೆ ಆಗಿತ್ ಕಣೆ ಸುಶೀಲಾ. ಇವ್ರೊಂದ್ ಲಗುನ್ ಬಂದ್ರೆ ಸಾಕಪ್ಪ. ಬತ್ತೆ ಬಿಡು ಸುಶೀಲಾ. ಸೈಕಲ್ ರಿಂಗ್ ಆಟ ಅದಲ್ಲ, ಬಂದ್ರು ಅಂತ ಕಾಣ್ತದ ಕಣೆ. ಹೌದ್ರಿ? ಏನ್ರಿ ಗೊತ್ತಾದರಿ? ಬನ್ನಿ ಹೋಗಿ, ನೀವು ಅಲ್ಲಿ ಮುಂದ್ಗಡೆ ಹೋಗಿ. ರಮೇಶ್ ಅಣ್ಣ ಗಣೇಶ್ ಅಣ್ಣ ಅಷ್ಟೇ ಅಲ್ಲ, ಮತ್ತು ಯಾರೋ ಇಬ್ಬರು ಬರ್ತಾ ಇದ್ದಂಗೆ ಕಾಣ್ತಾ ಇದ್ರಿ. ಹೋಗಿ ನೋಡಿ, ಹೋಗಿ ಬರ್ತಾದಾರೆ ಇಲ್ಲೇ. ಸರಿ ಆತು. ಬಾಳೆ ಎಲ್ಲ ವರ್ಷಾಗಿದೆ. ಈ ಲಗೂನೆ ಊಟಕ್ಕೊಂದು ತಯಾರು ಮಾಡು. ಕಡ್ಬೇಲ ಗನಾಕ್ ಹಾಕತಾ? ಆತ್ಮರ ಹಾಕ್ತೀನಿ. ಬನ್ನಿ ರಮೇಶ್ ಅಣ್ಣ ಗಣೇಶ್ ಅಣ್ಣ ಬನ್ನಿ. ಶಂಕರ, ತಡಾಗ್ ಹೋತು ಮರಯ್ಯ. ಬಾಳ ಕಾಯಿಸ್ಬಿಟ್ಟು ಅಂತ ಕಾಣ್ತದಲ್ಲ. ಇಲ್ರಿ ಗಣೇಶ್ ಅಣ್ಣ, ಹಂಗೇನಿಲ್ಲ. ಈಗ ಆತು ಸಾರು. ಇವ್ರು ಕೋಳಿ ಬೈಸ್ಕೊ ಬರೀ ತಡ ಆಗೋತು. ಭಾರಿ ರಸ್ ಅಂತಲ್ಲ ಈ ಸತಿ. ಹೋದ್ರಿ ಸೀನಪ್ಪಣ್ಣ, ಭಾರಿ ರಸ್ ಅಂದ್ರೆ ಎಂತ ಕೇಳ್ತೀರಾ? ಹೊರಬದಿಂದೆಲ್ಲ ಜನ ಬಂದಂಗದೆ ನೋಡಿ. ನಂಗಂತೂ ನಿಂತ್ ಸಾಕಾಗೋತು. ಅದ್ರಾಗೂ ಬಿಸಿಲು ಬೇರೆ. ಈಗ ಬೀಳ್ತೀನ ಆಗ ಬೀಳ್ತೀನ ಅನ್ನಂಗಾಗಿತ್ತು. ಅದ್ರಾಗೂ 2 ಕೋಳಿ ತಗೋ ಹೋಗಿದ್ದೆ ಕೊಯ್ಸಕ್ಕೆ. ಸಾಕಾಗಿ ಹೋತು ಮರ್ರ. ನಾನು ಹೋಗಿದ್ದೆ ಕಣ್ರಿ, ಭಾರಿ ರಸ್ಸು. ನಂಗೂ ಸಾಕಾಗೋತು. ನಮ್ದೇ 1 ಕೋಳಿ ಇತ್ತಾ, ಅದೇನ್ ತಗೋ ಹೋಗಿದ್ದೆ. ಮತ್ ನೀವು ಕರ್ತಿದ್ರಲ್ಲ, ಅದಕ್ಕೆ ಬಂದು ಊಟ ಮಾಡ್ಕೊ ಹೋಗೋಣ ಅಂತ ಬಂದೆ. ಹೋದರ್ಸನ ಬರಕ್ಕಾಗಿಲ್ಲ. ಸಂಕ್ರಣ್ಣ ಬೈತಾ ಇದ್ರು. ಅಕ್ಕಿನೇ ಬಂದಿತ್ತು ಅತ್ತಿಗೆ ಅಮ್ಮ. ಅಯ್ಯೋ ಗನ ಮಾಡ್ರಿ ಮರ್ರ. ಕರ್ತಕ್ ಬರ್ಬೇಕಪ್ಪ, ಇಲ್ಲಾಂದ್ರೆ ನಮಗೂ ಬೇಜಾರು. ಊರ ಹಬ್ಬ ಅಂದ್ರೆ ಹಂಗೆ, ಎಲ್ರು ಸೇರ್ಕೊಂಡು 4 ಜನ ಬಂದು ಊಟ ಮಾಡ್ಕೊಂಡು ಹೋದ್ರೇನೆ ಚಂದ. ಸಂಕ್ರಣ್ಣ, ರಾತ್ರಿ ಊಟಕ್ಕೆ ಒತ್ತಿಗೆ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ಆತ್ ಕಣ, ಬರ್ತೀವಿ ಬಿಡು. ಇಲ್ಲ ಮಕ್ಕಳನ್ನೂ ಕಳಿಸ್ತೀವಿ. ಊಟ ಮಾಡೋಣಲ್ಲ? ಊಟ ಹಾಕದ? ಆತಾತು, ಊಟಕ್ಕೆ ಹಾಕಿ. ಮಕ್ಕಳಿಗೆಲ್ಲ ಆತಾ? ಇಲ್ರಿ, ಯಾರ್ದು ಆಗಿಲ್ಲ. ನಾವು ಹಸು ಆಗಿದೆ ಅಂತ ಹೇಳ್ತಾ ಇದಾರೆ. ನಂದು ಸಾರ ಆಗಿಲ್ಲಾಗಿತ್ತು, ಈಗ ಮಾತ್ರ ಆತು. ಅವ್ರಿಗೂ ಹಾಕದಿ. ಹಾಗಾದ್ರೆ ಊಟಕ್ಕೆ ಹಾಕಿ, ನಮ್ ಜೊತೆಗೆ ಊಟ ಮಾಡ್ತೇವೆ ಅವನು. ಇಲ್ಲ ಬ್ಯಾಡ, ಅವ್ರು ಹಂಗೆಲ್ಲ ಕುತ್ಕೊ ಊಟ ಮಾಡಲ್ಲ. ಆಮೇಲೆ ಮಾಡ್ತೀವಿ ನಾವು, ನೀವು ಮಾಡಿ ಆತ. ಹಂಗಾದ್ರೆ ಊಟಕ್ಕೆ ಹಾಕಿ. ಮೊದ್ಲೇ ತಡ ಆಗಿದೆ. ಸುಶೀಲಾ, ಹೋಗೆಲ್ಲ ತಗೋಬಾ, ಊಟಕ್ಕೆ ಹಾಕು. ಸರಿ ಆತ್ರಿ. ಎಂತಾರು ಬೇಕು ಅಂದ್ರೆ ಹಾಕ್ಸ್ಬಿಟ್ಟು ನಡೆಯತ್ತ.
ಮತ್ತೆ ಮರ್ಯಾದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಒದ್ಗೆಮ್ಮ, ಊಟ ಮಾತ್ರ ಭಾರಿ ಘನಕ್ಕಾಗಿದೆ. ಸಾರ್ ಮಾತ್ರ ಆಹಾ ಭಾರಿ ಘನಕ್ಕಾಗಿದೆ. ಖಾರ ಎಲ್ಲ ಘನಕ್ಕಾಗಿದೆ. ಹೌದಪ್ಪ, ಈ ತರ ಊಟ ಎಂದೂ ಮಾಡ್ಲ ನಾನು. ಭಾರಿ ಘನಕ್ಕಾಗಿದೆ. ನಮ್ಮೊಂದ್ ಸ್ವಲ್ಪ ಖಾರ ಆತು ಬಾಯಿಗೆ. ಎಲೆ ಅಡಿಕೆ ತಿಂದಿನಲ್ಲ, ಖಾರ ತಿನ್ನಕ್ಕೆ ಆಗಲ್ಲ ಇತ್ತೀಚೆಗೆ. ಆದ್ರೂ ಒಂಥರ ರುಚಿ ಆಗಿದ್ ಮಾತ್ರ. ಓ ಇವ್ರಿಗೊಂದ್ ಖಾರ ಆಗಪ್ಪ ಮಾರ್ಯ. ಹೇಳಿ ಹೋಗ್ಯಾರೆ ಖಾರ ಮಾಡ್ಕೊಂಡು ಮಾಡು ಬಾಯೆಲ್ಲ ಸಪ್ಪಗಾಗಿದೆ ಅಂತ. ಒಟ್ಟಿನ ಇನ್ನೊಂದ್ಸು ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಇಲ್ಲ ಹದ ಆಗಿದೆ. ನನ್ನ ಬಾಯಿಗೆ ಹಂಗಾಗ್ತದು. ಎಲೆ ಅಡಿಕೆ ಹಾಕ್ತೀನಲ್ಲ ಅದಕ್ಕೇನೆ. ಸಂಕ, ಎಂತಾರು ಅಧ್ಯಯನ ಬುಡಿಗೆ ಆ ಈ ಸತಿ ಏನು ತೋರ್ಲಂಕ ಅಂತದಲ್ಲ. ಇರದಿನ ಸಂಕ್ರ ಮನೆ ಬದಿ ಮಾಡಿದ್ದುವ ಎಂತಾರು ಅಧ್ಯಯನ ನೋಡು. ಇಲ್ರಿ, ಎಂತದೂ ಇಲ್ಲ. ಅದ್ನೆಲ್ಲ ತರಕ್ ಹೋಗಿಲ್ಲ ಈ ಸತಿ. ಖಾರ ಆಗಿದ್ಕೆ ಅದೊಂದ್ ಸ್ವಲ್ಪ ಇದ್ರೆ ಗನಾಗತಿತ್ತು. ಇಲ್ಲ ಕಣ್ರ, ಎಂತದೂ ತೋರ್ಲ. ಇದ್ರಾಗೆ ಊಟ ಮಾಡೋದೇನು ಈ ಸತಿ. ಮುಂದಿನ ಸತಿ ನೋಡೋಣ ಆಟ. ಬ್ಯಾಡಪ್ಪ, ತಮಾಸೆ ಮಾಡಿದ್ವಿ. ಊಟ ಗನಕ್ಕಾಗಿದೆ. ಪಾಪ ತಮಣಿ ಪುಟ್ಟಿನೂ ಊಟಕ್ಕೆ ಹಾಕಿದ್ರೆ ಆತಿತ್ತು. ಎರಡೂವರೆ ಹೋಗ್ಯದೆ ಈಗ್ಲೇ. ಇಲ್ಲ, ಅವರು ಎಲ್ಲ ಜೊತೆಗೆ ಕುತ್ಕೊಂಡ ಊಟ ಮಾಡೋವಲ್ಲ. ತಿನ್ನೋದು ಅಷ್ಟೇನೆ. ಹೇಳದ್ ಮಾತ್ರ ಅಷ್ಟಿಷ್ಟಲ್ಲ. ಕೋಳಿ ಸಾರಲ್ಲ ಇವತ್ತು ಬ್ಯಾಗ್ ಹೊಸ ಆಗಿದೆ. ಆಮೇಲೆ ಊಟ ಮಾಡ್ತಾರೆ, ನೀವು ಮಾಡಿ ಆರಾಮಾಗಿ. ಅನ್ನ ತಗೋತೀನಿ, ಅನ್ನ ಊಟ ಮಾಡ್ಬೇಕು ಅಂತ. ಆತು